ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ ಮೂರ್ತಿಯ ಪ್ರತಿಷ್ಠಾಪನೆಗೆ ರಾಜ್ಯದ ಶಿಲ್ಪಿ ಕೆತ್ತಿದಂತಹ ರಾಮಲಲ್ಲಾನ ಮೂರ್ತಿ ಆಯ್ಕೆಯಾಗಿದೆ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇದೆ ಮೈಸೂರಿನ ಮೂರ್ತಿ. ಹೆಚಡಿಕೋಟೆ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಕಲ್ಲಿನಿಂದ ಕೆತ್ತಲ್ಪಟ್ಟಂತಹ ಮೂರ್ತಿ. ಕೋಟ್ಯಂತರ ಮಂದಿ ಕಾಯ್ತಾ ಇರುವಂತಹ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಲಿದೆ. ಕೃಷ್ಣಶಿಲೆಯಲ್ಲಿ ಕೆತ್ತಿರುವಂತಹ 51 ಇಂಚಿನ ರಾಮಲಲ್ಲಾ ಮೂರ್ತಿ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗುತ್ತೆ. ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಅಂದ್ರೆ ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಮಾಡಿರುವಂತಹ ರಾಮಲಲ್ಲಾನ ಮೂರ್ತಿಯನ್ನ ರಾಮಲಲ್ಲಾ ಸಮಿತಿ ಆಯ್ಕೆ ಮಾಡಿದೆ. 3 ಶಿಲ್ಪಿಗಳು, ಬೇರೆ ಬೇರೆ ರಾಜ್ಯದ 3 ಜನ ಶಿಲ್ಪಿಗಳಿಂದ ಬಾಲರಾಮನ ಮೂರ್ತಿಯನ್ನ ಕೆತ್ತನೆಯನ್ನ ಮಾಡಿಸಲಾಗಿತ್ತು. ಆ 3 ಮೂರ್ತಿಗಳ ಪೈಕಿ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು ಹೆಚಡಿಕೋಟೆ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ಕಲ್ಲಿನಿಂದ ಕೆತ್ತಿದಂಥ ರಾಮಲಲ್ಲಾನ ಮೂರ್ತಿ, ಬಾಲರಾಮನ ಮೂರ್ತಿ ಸದ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪೂಜಿಸುವುದಕ್ಕೆ ಆಯ್ಕೆಯಾಗಿದೆ. ಬಹುಶಃ ಕನ್ನಡಿಗರಿಗೆ ಇದು ಬಹಳ ಹೆಮ್ಮೆಯ ಸಂಗತಿ, ಬಹಳ ಖುಷಿಯ ಸಂದರ್ಭ ಕೂಡ ಹೌದು. ಸಾಕಷ್ಟು ದಿನಗಳ ಕಾಲ, ತಿಂಗಳಾನುಗಟ್ಟಲೆ ಅಯೋಧ್ಯೆಯಲ್ಲಿ ಕೂತು ಇವರೆಲ್ಲರೂ ಕೂಡ 3 ಜನ ಶಿಲ್ಪಿಗಳು ರಾಮನ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು, ಬಾಲರಾಮನ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು. 3 ಕೂಡ ಆ ಸಂದರ್ಭದಲ್ಲಿ ಪರಸ್ಪರ ಯಾವುದೇ ಕಾರಣಕ್ಕೂ ತಮ್ಮ ಮೂರ್ತಿಯ ವಿನ್ಯಾಸದ ಬಗ್ಗೆ ಮಾತುಕತೆಯನ್ನ ನಡೆಸಿರ್ಲಿಲ್ವಂತೆ. ಯಾಕಂದ್ರೆ ಒಂದು ಮೂರ್ತಿಯ ತರ ಇನ್ನೊಂದು ಮೂರ್ತಿ ಇರಬಾರದು, ಪ್ರತಿ ಮೂರ್ತಿಯಲ್ಲೂ ವಿಭಿನ್ನತೆ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ. ಈ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಈ ಹಿಂದೆ ಅರುಣ್ ಯೋಗಿರಾಜ್ ಅವರು ಮಾತನಾಡುವಂತಹ ಸಂದರ್ಭದಲ್ಲೇ ಆ ಕೆತ್ತನೆಯ ಸಂದರ್ಭ ಹೇಗಿತ್ತು ಅನ್ನುವಂಥದ್ದನ್ನ ತಿಳಿಸಿದ್ರು. ಈಗ 3 ಮೂರ್ತಿಗಳ ಪೈಕಿ 3 ಶಿಲ್ಪಿಗಳು ನಿರ್ಮಾಣ ಮಾಡಿದ್ದಂತಹ ಕೆತ್ತಿದ್ದಂತಹ 3 ಮೂರ್ತಿಗಳ ಪೈಕಿ ಕನ್ನಡಿಗ ಮೈಸೂರಿನ ಶಿಲ್ಪಿಯಾಗಿರುವಂತಹ ಪ್ರಸಿದ್ಧ ಶಿಲ್ಪಿ ಇವರು ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ಶಿಲ್ಪ ಬಾಲರಾಮನ ಮೂರ್ತಿ ಸದ್ಯ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಪೂಜಿಸುವುದಕ್ಕೆ ಆಯ್ಕೆಯಾಗಿದೆ. ಬಹುಶಃ ಕನ್ನಡಿಗರಾಗಿ ಎಲ್ರಿಗೂ ಕೂಡ ಇದು ಬಹುಶಃ ಹೆಮ್ಮೆಯ ಸಂಗತಿ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಕೋಟ್ಯಂತರ ಮಂದಿ ಹಿಂದೂಗಳು ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗಾಗಿ ಕಾಯ್ತಿದ್ದಾರೆ, ರಾಮಲಲ್ಲಾನ ದರ್ಶನಕ್ಕಾಗಿ ಕಾಯ್ತಿದ್ದಾರೆ. ಜನವರಿ 22ನೇ ತಾರೀಕು ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಇಂತಹ ಸಂದರ್ಭದಲ್ಲಿ ಮೈಸೂರಿನ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ರಾಮನ ಮೂರ್ತಿ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗ್ತಾ ಇರೋದು ನಿಜಕ್ಕೂ ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ, ಕನ್ನಡಿಗರಿಗೆ ಖುಷಿಯ ಸುದ್ದಿ. ದೇಶದ ಮೂಲೆ ಮೂಲೆಗಳಿಂದ, ಜಗತ್ತಿನ ಮೂಲೆ ಮೂಲೆಯಿಂದ ಅಯೋಧ್ಯೆಯ ರಾಮ ಮಂದಿರವನ್ನ ನೋಡುವುದಕ್ಕೆ ಅಂತ ಹೇಳಿ ಭಕ್ತರು ಆಗಮಿಸುವವರಿದ್ದಾರೆ. ಅಂಥ ಸಂದರ್ಭದಲ್ಲಿ ಕನ್ನಡಿಗ ಶಿಲ್ಪಿಯಾಗಿರುವಂತಹ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಮೂರ್ತಿ ಪ್ರತಿಷ್ಠಾಪನೆಯಾಗ್ತಾ ಇರೋದು ನಿಜಕ್ಕೂ ಎಲ್ರಿಗೂ ಕೂಡ ಸಾಕಷ್ಟು ಖುಷಿಯನ್ನ ಹೊತ್ತು ತಂದಿದೆ. ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ಶಿಲ್ಪಿಯಾಗಿರುವಂತಹ ಅರುಣ್ ಯೋಗಿರಾಜ್ ಅವರ ಮನೆಯಲ್ಲಿ ಅವರಿದ್ದಾರೆ, ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ರವಿ, ಕನ್ನಡಿಗರಿಗೆ ಬಹುಶಃ ಇದಕ್ಕಿಂತ ಹೆಮ್ಮೆಯ ಒಂದು ಸುದ್ದಿ ಅಥವಾ ಇದಕ್ಕಿಂತ ಒಂದು ಖುಷಿಯ ಸುದ್ದಿ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ವಿಶ್ವದಾದ್ಯಂತ ಕೋಟ್ಯಂತರ ಮಂದಿ ಅಯೋಧ್ಯೆಯ ಲೋಕಾರ್ಪಣೆಗಾಗಿ ಕಾಯ್ತಿದ್ದಾರೆ, ಆ ರಾಮ ಮಂದಿರದ ಲೋಕಾರ್ಪಣೆಗೆ ಕಾಯ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿ ಒಬ್ಬ ಕನ್ನಡಿಗ ಕೆತ್ತಿದಂಥ ರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗತ್ತೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಖುಷಿಯ ಸುದ್ದಿ ಮತ್ತೊಂದಿಲ್ಲ. ಏನ್ ಹೇಳ್ತಾರೆ ಅರುಣ್ ಯೋಗಿರಾಜ್ ಅವರು? ಅವರನ್ನು ಕೂಡ ಮಾತನಾಡಿಸಬಹುದಾ ರವಿ? ಖಂಡಿತವಾಗ್ಲೂ ವಿಜಯಶ್ರೀ, ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಆದರೆ ಆ ರಾಮಲಲ್ಲಾ ಮೂರ್ತಿಯನ್ನು ಅರಳಿಸಿರುವುದು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. ಸದ್ಯ ಅರುಣ್ ಯೋಗಿರಾಜ್ ಅವರ ಕುಟುಂಬದಲ್ಲಿ ಸಂತಸ ಮನೆ ಮಾಡಿದೆ. ನಾನು ಅವರ ನಿವಾಸದಲ್ಲಿದ್ದೆ. ಅವರ ಅಕ್ಕ, ಬಾವ, ಅವರ ತಾಯಿ, ತಂದೆ ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನಾನು. ಪುಟಿ, ಈಗ ನಿಮ್ಮ ಚಿಕ್ಕಪ್ಪ ಅವರು ಅರಳಿಸಿರುವಂತಹ ಒಂದು ರಾಮಲಲ್ಲಾ ಮೂರ್ತಿ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಅದರ ಬಗ್ಗೆ ನಿಮ್ಮ ಮಾತು. ಅದು ಇನಾಗ್ರೇಷನಲ್ಲಿ ಅವರು ಮಾತಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಮತ್ತು ಅವರ ಆರ್ಟು ತುಂಬ ಚೆನ್ನಾಗಿತ್ತು ಅವ್ರು ತೋರಿಸಿದಾಗ, ಮತ್ತು ಅದು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಿತ್ತು. ವರ್ಲ್ಡ್ ವೈಡ್ ಎಲ್ಲರೂ ನೋಡ್ತಾರೆ, ಅದೇ ನಮಗೆ ಖುಷಿ. ಅದು ನಮ್ಮ ಅಂಕಲ್ ಮಾಡಿದ್ದಾರೆ ಅಂತ ನನಗೆ ಖುಷಿ ಆಗ್ತಿದೆ. ಐ ಆಮ್ ಪ್ರೌಡ್ ಆಫ್ ಹಿಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮ, ನಿಮ್ಮ ಮಗ ಅರಳಿಸಿರುವಂತಹ ರಾಮಲಲ್ಲಾ ಮೂರ್ತಿಯನ್ನು ಕೋಟ್ಯಾಂತರ ಜನರು ಈಗ ಕಣ್ ತುಂಬಿಕೊಳ್ತಾರೆ. ಎಷ್ಟು ಖುಷಿ ಆಗ್ತಿದೆ ಅಮ್ಮ?
ಇದು ಐತಿಹಾಸಿಕದ ಪೂಜೆ ಪುಣ್ಯ ಅನಿಸುತ್ತೆ ನನಗಂತೂ. ತುಂಬಾ ಖುಷಿ ಆಗ್ತಿದೆ ಈ ಪಾಪು ಅರುಣವ್ರದ್ದು. ಮತ್ತು ಅವ್ನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೆ, ಅಮ್ಮ ಇಡೀ ಪ್ರಪಂಚ ನೋಡುತ್ತೆ ಬಿಡಿ ಅಮ್ಮ ಅಂತ ಹೇಳೋನು. ಮತ್ತು ಮಗು ಬಿಟ್ಬಿಟ್ಟು ಹೋದಾಗ ಅವನು ತುಂಬ ಚಿಕ್ಕವನು. ಅಮ್ಮ ನೋಡಿಲ್ಲ ಅಂದ, ಅಮ್ಮ ಇದನ್ನೂ ನೋಡಲಿಲ್ಲ ಅವನು, ನಾನು ರಾಮನ್ ಮಾಡಬೇಕಂತ ಹೋಗಿ ಮಾಡಿದ್ದಾನೆ. ತುಂಬ ಖುಷಿ ಆಗುತ್ತೆ. ಮೊನ್ನೆ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಭಾವುಕರಾಗಿದ್ರು, ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿ. ಎಷ್ಟು ಸಾರ್ಥಕ ಆಗ್ತಿದೆ ಅಮ್ಮ? ತುಂಬಾ ಸಾರ್ಥಕ ಮಾಡ್ಕೊಂಡಿದ್ದಾನೆ. ಎಲ್ರಿಗೂ ಇಡೀ ಕುಟುಂಬಕ್ಕೇ ಸಾರ್ಥಕವಾಗಿದೆ ಅವ್ನು ಮಾಡಿರೋದು. ಈಗ ರಾಮ್ಲಲ್ಲಾ ಮೂರ್ತಿಯನ್ನ ಎಲ್ಲರೂ ಕೂಡ ಕಣ್ ತುಂಬಿಕೊಳ್ಬೇಕು ಅನ್ನೋ ಕನ್ಸಿದೆ. ನೀವು ಹೋಗ್ತೀರಾ, ಹೇಗೆ ತುಂಬಿಕೊಳ್ತೀರಾ? ತುಂಬ್ಕೊಳ್ತೀನಿ, ಕರ್ಕೊಂಡು ಹೋಗ್ತೀನಿ. ನಾ ಮಾಡುವಾಗಲೇ ತೋರ್ಸಪ್ಪ ಅಂದೆ, ಅಮ್ಮ ಬೇಡ ಪೂಜೆ ಮಾಡೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಈಗ ಮಗನ ಕಾರ್ಯ ಎಷ್ಟು ಹೆಮ್ಮೆ ಅನಿಸ್ತಿದೆ ಅಮ್ಮ ನಿಮ್ಗೆ? ತುಂಬಾ ಹೆಮ್ಮೆ ಅನಿಸುತ್ತೆ. ಇಡೀ ಜಗತ್ತೇ ನೋಡ್ತಾ ಇದೆ ಅಲ್ವಾ, ತುಂಬಾ ಹೆಮ್ಮೆ ಆಗುತ್ತೆ ತಾಯಿಗೆ. ಮೇಡಮ್, ಈಗ ನಿಮ್ಮ ಸಹೋದರ ಮಾಡಿರುವಂಥ ರಾಮ್ಲಲ್ಲಾ ಮೂರ್ತಿಯನ್ನ ಇಡೀ ಜಗತ್ತು ಎದುರು ನೋಡ್ತಿತ್ತು. ಸದ್ಯ 22ನೇ ತಾರೀಕು ಅದರ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ನಿಮ್ಮ ತಮ್ಮನ ಕಾರ್ಯದ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಅವನ ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅವನಿಗೂ ಸಾರ್ಥಕ ಅಂತ ಅನಿಸುತ್ತೆ, ನಮಗೂ ಎಲ್ಲರಿಗೂ ಸಾರ್ಥಕ ಅಂತ ಅನಿಸ್ತಾ ಇದೆ. ಮೊದಲಿಂದಲೇ ಹೇಗಿತ್ತು ಅಮ್ಮ ನಿಮ್ಮ ಸಹೋದರನ ನಡುವಿನ ಒಡನಾಟ? ಅವನು ತುಂಬ ಸೈಲೆಂಟ್, ನಾವೆಲ್ಲ ಒಂದು ಸ್ವಲ್ಪ ಜೋರು. ಈಗ ಅವನಿಂದನೇ ಇವನು ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಮಗೆ ಒಂದು ಹೆಮ್ಮೆ ಅಷ್ಟೇ. ಇನ್ನು ಅವರ ಪತ್ನಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಈಗ ನಿಮ್ಮ ಪತಿ ಅರುಣ್ ಅವರು ಅರಳಿಸಿರುವಂತಹ ರಾಮ್ಲಲ್ಲಾ ಮೂರ್ತಿ ಜನವರಿ 22ರಂದು ಅನಾವರಣ ಆಗ್ತದೆ. ಹೇಗೆ ಅನಿಸ್ತದೆ? ತುಂಬ ಸಂತೋಷ ಆಗ್ತಾ ಇದೆ, ಹೇಳಕ್ಕಾಗಲ್ಲ. ಅಷ್ಟು ಮನ್ಸಂತೂ ತುಂಬಿ ಬರ್ತಾ ಇದೆ ನನಗೆ. ನಿಮ್ಮೊಟ್ಟಿಗೆ ಮಾತಾಡ್ತಿದ್ದೆ ಅರುಣ್ ಅವರು, ಕಳೆದ 6 ತಿಂಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿದ್ರು. ರಾಮನ ಮೂರ್ತಿ ಹೇಗೆ ಬರ್ತಿದೆ, ಹಾಗಾದ್ರೆ ಚರ್ಚೆ ಆಗ್ತಿತ್ತ ಅಂತ? ಅಂದರೆ ಅವ್ರು ಹೇಳ್ತಿದ್ರು, ಹೀಗೆ ಮಾಡ್ತಾ ಇದ್ದೀನಿ, ಹಾಗೆ ಮಾಡ್ತಾ ಇದ್ದೀನಿ, ಈ ಯಾವ ಥರ ಇಂಪಾರ್ಟೆನ್ಸ್ ಇರಬೇಕು ಆ ವಿಗ್ರಹದಲ್ಲಿ, ಆ ಪ್ರಭಾವಳಿ ಆಗಲಿ, ಆ ಮೂರ್ತಿ ಆಗಲಿ ಹೇಗೆ ಬರಬೇಕು, ಅರಳಿ ಬರಬೇಕು ಅಂತ ಹೇಳ್ತಿದ್ರು. ಮೊನ್ನೆ ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಅವರು ಭಾವುಕರಾಗಿದ್ರು. ನನ್ನ ಜೀವ ಹೋದ್ರು ಸರಿ ಈ ಸಂದರ್ಭಕ್ಕೆ, ಅಷ್ಟು ಖುಷಿ ಆಗ್ತಿದೆ ಅಂತ ಹೇಳಿ. ಪ್ರತಿದಿನ ನಿಮ್ಮೊಟ್ಟಿಗೆ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆಗಳಾಗ್ತಿತ್ತ, ಏನಂತ? ಅವರು ಮಾಡಿರೋ ಕೆಲಸದಲ್ಲಿ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಮತ್ತು ಅವ್ರಿಗೆ ಒಂಥರ ಇದಕ್ಕಿಂತನೂ ಇನ್ನು ಏನೂ ಕೆಲಸ ಇಲ್ಲ ಮಾಡಿರೋದ್ರಲ್ಲಿ ಅಂತ ಆ ಥರ ಫೀಲಿಂಗ್ ಬಂದಿದೆ. ಅಂದರೆ ಇದೇ ಹೈಯೆಸ್ಟ್ ಪಾಯಿಂಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆ ಥರ ಫೀಲಿಂಗ್ ಬಂದಿದೆ ಅವರಿಗೆ. ನಮಗೂ ಅಷ್ಟೇ, ಅಯೋಧ್ಯ ಅಂದ್ರೇ ಒಂದು ಸೆಂಟಿಮೆಂಟು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ಇದು ಹಿಸ್ಟ್ರಿಯಲ್ಲಿ ನೋಡಿದ್ರು ಅಯೋಧ್ಯ ಒಂಥರ ನಮ್ಗೆ ಸೆಂಟಿಮೆಂಟೆ. ಅಲ್ಲಿಂದು ದೇವ್ರು ಮಾಡಿದ್ದಾರೆ ಅಂದರೆ ನಮಗೆ ಅದಕ್ಕಿಂತನೂ ಪುಣ್ಯ ಕೆಲಸನೇ ಇಲ್ಲ. 500 ವರ್ಷಗಳ ಕನಸು ಕೋಟ್ಯಾಂತರ ಜನರು ಎದುರು ನೋಡ್ತಿದ್ರು, ಪ್ರತಿಯೊಬ್ಬರು ಕೂಡ ಕೈ ಮುಗಿತಿದ್ರು. ನಿಮ್ಮ ಪತಿ ಕೂಡ ಹೇಳ್ತಿದ್ರು, ರಾಮ್ಲಲ್ಲಾನ ನೋಡಿದಾಗ ಈಗ ಜನ ನಮಗೂ ಕೂಡ ಆಶೀರ್ವಾದ ಮಾಡ್ಲಿಕ್ಕೆ ಬರ್ತಿದ್ರು, ಕೈ ಮುಗಿತಿದ್ರು ಅಂತ ಹೇಳಿ. ಈ ನಿಮ್ಮ ಪತಿ ಈ ಕಾರ್ಯ ಎಷ್ಟು ಪ್ರೌಡ್ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ, ಹೇಳಲಿಕ್ಕೆ ಆಗ್ತಾ ಇಲ್ಲ ನನಗೆ. ಸ್ಯಾಟಿಸ್ಫ್ಯಾಕ್ಷನು ಮತ್ತು ನಮ್ಮದು ಜೀವನ ಸಾರ್ಥಕ ಆಯಿತು. ನಮ್ಮ ಕಲೆನ ಉಳಿಸ್ಬಿಟ್ರು. ಈ ಫ್ಯಾಮ್ಲಿದು ಹಿಸ್ಟ್ರಿ 5 ತಲೆಮಾರು, ಅವ್ರ ಬಸವಣ್ಣ ಶಿಲ್ಪಿ ಆಗಲಿ, ನಮ್ಮ ಮಾವ ಯೋಗಿರಾಜ್ ಶಿಲ್ಪಿ ಆಗಲಿ, ಅವ್ರದ್ದೆಲ್ಲರದ್ದು ಕನಸು ಸಾರ್ಥಕ ಮಾಡಿಬಿಟ್ರು. ತುಂಬ ಭಾವುಕರಾಗ್ತಿದ್ರಿ ಮೇಡಮ್. ಏನು ಹೇಳೋದು, ಈ ಮೂಮೆಂಟೇ ಆ ಥರ ಇದೆ, ಹೇಳಲಿಕ್ಕೆ. ಜನವರಿ 22 ಅಯೋಧ್ಯೆಗೆ ಹೋಗ್ತೀರಾ, ಹೇಗೆ? ನಮಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ಬಟ್ ನಾವು ಆಪರ್ಚುನಿಟಿ ಸಿಕ್ಕಿದ ತಕ್ಷಣ ನಾವು ಹೋಗ್ತೀವಿ. ಇದು ನೋಡಬೇಕು, ಅವ್ರಿಗೆ ದೇವ್ರು ಕಾಣಿಸಿದಾರೆ, ನಮಗೂ ಒಂದು ನಾವು ದರ್ಶನ ಸಿಕ್ಕಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಮಾಡಿದ್ದೇ ನೋಡಿಲ್ಲ ನಾವು, ಪೂರ್ತಿ ವಿಗ್ರಹನೇ ನೋಡಿಲ್ಲ ನಾವು. ಅದು ವಿದ್ಯಾ, ಈಗ ನಮ್ಮ ಜೊತೆ ಅವ್ರ ಬಾಬಾ ಇದ್ದಾರೆ, ಅವ್ರು ಮಾತಾಡ್ತಿದ್ದಾರೆ. ಸರ್, ನಿಮ್ಮ ಬಾಮೈದನ ಕೆಲಸ ಎಷ್ಟು ಪ್ರೌಡ್ ಅನಿಸ್ತಿದೆ ಸರ್? ಪ್ರೌಡ್ಗಿಂತ ಇವತ್ತು ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಹಾರ್ಡ್ ವರ್ಕು ಮತ್ತು ಡೆಡಿಕೇಶನ್ನು ಎರಡು ಪೇ ಮಾಡಿದೆ. ಅವ್ನು ರಿಸಲ್ಟ್ ಆಗಿ ಬಂದಿದೆ ರಾಮಮೂರ್ತಿ. ಅವ್ನ ಕನಸು ನನಸಾಗಿದೆ. ಅವನು ಈಸ್ ಬಿಕಮ್ ಎನ್ ಇನ್ಸ್ಪಿರೇಷನ್ ಪರ್ಸನ್ ಫಾರ್ ಎವ್ರಿಬಡಿ, ಆ ಥರ ಆಗೋಗ್ಬಿಟ್ಟಿದ್ದಾರೆ. ಆಮೇಲೆ ಮೈಸೂರಿನ ಹೆಮ್ಮೆ ಮಗ ಆಗ್ಬಿಟ್ಟಿದ್ದಾನೆ. ಇವತ್ತು ನೋಡಿದ್ರೆ ಮೈಸೂರಿಗೆ ಒಂದು ಕಿರೀಟ ಆಗ್ಬಿಟ್ಟಿದ್ದಾನೆ ಅವನು. ಇವತ್ತು ನಾನು ಹೇಳಬೇಕು ಅಂತಂದರೆ ಮೈಸೂರು ಅವನನ್ನು ಮರೆಯೋಕ್ಕಾಗದೇ ಇರೋ ಇತಿಹಾಸನ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಇವತ್ತು. ಯಾಕೆಂದರೆ ಇವತ್ತು ಎಲ್ಲದಕ್ಕೂ ಕಾರಣ ಅವನ ಹಾರ್ಡ್ ವರ್ಕು.
ಈಸ್ ಅ ಜಮ್ ಇನ್ ಹಾರ್ಡ್ ವರ್ಕ್ ಅಷ್ಟೇ. ಒಂದು ಕಡೆ ಕೂತ್ಕೊಂಡ್ರು ಒಂದು ನಿಮಿಷನೂ ವೇಸ್ಟ್ ಮಾಡ್ತಾ ಇರೋಂಥ ವ್ಯಕ್ತಿ ಆ ಮನುಷ್ಯ. ಈಸ್ ಎ ಒನ್ ಆಫ್ ದ ಇನ್ನೋಸೆಂಟ್ ಪರ್ಸನ್. ಅವನಿಂದ ಈ ಥರ ಎಲ್ಲ ಮೂಡಿದೆ, ಅದು ನೋಡಿದ್ರೆ ಮೈ ನವಿರೇಳುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಅವನು ತಗೊಂಡಿರೋ ಸ್ಟೆಪ್ಸು ಪ್ರತಿ ಒಂದು ಹೆಜ್ಜೆಲ್ಲೂ ನಾನು ಸೆಲೆಕ್ಟ್ ಆಗಲೇಬೇಕು ಅನ್ನೋದು ಅವನು ತಲೆಯಲ್ಲಿ ಇಟ್ಕೊಂಡು ಪ್ರತಿ ಒಂದನ್ನು ಅವನು ಕೆತ್ತನೆಯಲ್ಲೇ ಮೂಡಿಸಿದ್ದಾನೆ. ಹಂಗಾಗಿ ಇಟ್ಸ್ ಅಮೇಸಿಂಗ್ ವರ್ಕ್ ಫ್ರಮ್ ಹಿಮ್. ಸರ್, ಕುಟುಂಬಸ್ಥರೆಲ್ಲರೂ ಪ್ರೌಡ್ ಮೂಮೆಂಟ್ ಇದೆ ಸರ್, ಭಾವುಕರಾಗ್ತಿದ್ರಿ ಎಲ್ಲರೂ. ಅವ್ನು ಮಾಡಿರೋದು ಏನಂತಂದ್ರೆ ಈಗ ನೋಡಿ, ಅವನಿಂದ ನಾವು ಹೈಲೈಟಿಂಗ್ ಫ್ಯೂಚರ್ ಆಗ್ಬಿಟ್ವಿ. ಇಲ್ಲಿ ಎಲ್ಲ ನಾವು ಹೈಲೈಟಿಂಗ್ ಫ್ಯೂಚರ್ ಆಗ್ಬಿಟ್ಟಿದ್ವಿ ಇಡೀ ಫ್ಯಾಮಿಲಿ. ಆದರೆ ಅವನೊಬ್ಬರಿಂದ ಇಡೀ ಫ್ಯಾಮಿಲಿ ರೆಸ್ಪೆಕ್ಟ್ನ ಜಾಸ್ತಿ ತೊಗೊಂಡು ಹೋಗ್ಬಿಟ್ಟಿದ್ದಾನೆ. ಅಟ್ಲೀಸ್ಟ್ ಐ ಮೇ ಬಿ ಐಡೆಂಟಿಫೈಡ್ ಬೈ ಸಮ್ ಪರ್ಸನ್. ನಾವು ಆ ಥರ ಆಗೋಗ್ಬಿಟ್ಟಿದೆ. ನಮಗೂ ಅವ್ನ ಕನಸು ನೆನಸು ತುಂಬ ಆಗಿದೆಯಲ್ಲ ಅನ್ನೋದು ಒಂದು ಹೆಮ್ಮೆ ವಿಚಾರ. ಥ್ಯಾಂಕ್ ಯು ಮೇಡಮ್. ಈಗ ಅರುಣ್ ಅವರ ಈ ಒಂದು ಕಾರ್ಯ ಎಷ್ಟು ಪ್ರೌಡ್ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಅವ್ರು ಬರೋದು ವೆಯ್ಟ್ ಮಾಡ್ತಾ ಇದ್ದೀವಿ, ಕಂಗ್ರ್ಯಾಚುಲೇಷನ್ ಹೇಳೋದಕ್ಕೆ. ನಮಗೆ ಇಷ್ಟೊಂದು ಖುಷಿ ಆಗ್ತಿರ್ಬೇಕಾದ್ರೆ ಅವರು ಮೂರ್ತಿಯನ್ನು ಮಾಡಿದ್ದಾರೆ ಅಲ್ಲಿ, ಅವ್ರಿಗೆಷ್ಟು ಖುಷಿ ಆಗಿರಲ್ಲ. ಅವರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮನೇಲಿ ಹೆಂಗಿತ್ತು ಮೇಡಮ್ ಅರುಣ್ ಅವರ ಒಡನಾಟ ಎಲ್ಲರ ಜೊತೆ ಮಾತುಕತೆಗಳು? ತುಂಬ ಸಿಂಪಲ್. ಅವರು ಅಷ್ಟೊಂದು ವಿಗ್ರಹ ಮಾಡಿದ್ರು ಒಂದು ಇದು ಇಲ್ಲ, ಮಾಡಿದ್ದೀವಿ ಅನ್ನೋ ದೊಡ್ಡ ಇದು ಇಲ್ಲ. ತುಂಬ ಸಿಂಪಲ್, ಯಾವಾಗಲೂ ಸಿಂಪಲ್ ಆಗಿರ್ತಾರೆ. ನಾನು ನೋಡ್ತಾ ಇದ್ದೆ ಇಷ್ಟೊಂದು ಸಿಂಪಲ್ ಆಗಿರೋದು ಹೇಗೆ ಸಾಧ್ಯ ಅಂತ. ಖುಷಿ ಆಗ್ತಿತ್ತು ಅವ್ರು ನೋಡೋದು. ಮತ್ತು ನಮಗೆ ಖುಷಿ, ಅವ್ರ ಹತ್ರದಿಂದ ಅಷ್ಟು ನೋಡೋ ಅವಕಾಶ ಸಿಗ್ತಲ್ಲ ಅಂತ. ಈ ಮನೆ ಸೊಸೆಯಾಗಿ ನನಗೆ ತುಂಬ ಖುಷಿಯಾಗಿದೆ. ಈ ಅರುಣ್ ಅವ್ರದ್ದು ಈ ಮೂರ್ತಿ ಸೆಲೆಕ್ಟ್ ಆಗುತ್ತೆ ಅನ್ನೋ ವಿಶ್ವಾಸ ನಿಮ್ಗೆ ಇರ್ತಾ ಮೇಡಮ್ ಮನೇಲೆಲ್ಲ? ಹೌದು, ಎಲ್ಲರೂ ಒಂದು ಓಪಲ್ ಇದ್ವಿ ಸೆಲೆಕ್ಟ್ ಆಗ್ತಾರೆ ಆ್ಯಕ್ಚುಲಿ ಅಂತ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಎಲ್ಲ ಕಾಯ್ತಾ ಇದ್ವಿ, ಟಿ ವಿ ನೋಡೋದು, ನ್ಯೂಸ್ ಪೇಪರ್ ನೋಡೋದು, ದಿನ ನೋಡ್ತಾ ಇದ್ವಿ. ಕೊನೆಗೂ ಅವ್ರದ್ದು ಸೆಲೆಕ್ಟ್ ಆಯಿತು. ತುಂಬ ಖುಷಿ ಇದೆ. ಕುಟುಂಬದ ಹೆಮ್ಮೆ, ಮೈಸೂರು ಹೆಮ್ಮೆ ಅನ್ನಿಸ್ತಿದೆ ಈಗ? ತುಂಬ ಇನ್ನೂ ಜಾಸ್ತಿ ಆಯಿತು, ಡಬಲ್ ಆ್ಯಕ್ಚುಲಿ. ಹೆಮ್ಮೆ ತುಂಬ ಜಾಸ್ತಿ ಆಗಿದೆ. ಖುಷಿ ಇದೆ. ಮೈಸೂರಿಂದ ಅರುಣ್ ಯೋಗಿರಾಜ್ ಅವರು ಸೆಲೆಕ್ಟ್ ಆಗಿರೋದು, ಅದು ಅಯೋಧ್ಯೆ ನಮ್ಮದು ಕನಸು, ಹಿಂದೂ ಧರ್ಮದಲ್ಲಿ ತುಂಬ ಕನಸು ಅದು. ಅದರಲ್ಲಿ ಇವ್ರ ಮೂರ್ತಿ ಸೆಲೆಕ್ಟ್ ಆಗಿದೆ ಅಂದರೆ ನಮಗೆ ತುಂಬ ಖುಷಿ ಇದೆ. ನಾವು ಅಯೋಧ್ಯೆಗೆ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿ ನಾವು ನೋಡಬೇಕು ಅನ್ನೋ ಖುಷಿ ಇದೆ. ಈಗ ನಿಮ್ಮ ಚಿಕ್ಕಪ್ಪ ಅವರು ಕೆತ್ತಿರುವಂತಹ ಮೂರ್ತಿ ಸೆಲೆಕ್ಟ್ ಆಗಿದೆ, ನಿಂಗೆ ಎಷ್ಟು ಪ್ರೌಡ್ ಅನಿಸ್ತಿದೆ, ಏನ್ ಅನಿಸ್ತಿದೆ? ನಮಗೆ ತುಂಬ ಖುಷಿ ಆಯ್ತಿದೆ. ಅವ್ರು ಕೆತ್ತಿರೋ ರಾಮ ಅಯೋಧ್ಯೆಯಲ್ಲಿ ಕೂರಿಸ್ತಿದ್ದಾರೆ ಅಂದರೆ, ಅವ್ರು ಮಾಡಿರೋ ರಾಮ ಅಯೋಧ್ಯೆಯಲ್ಲಿ ಕೂರಿಸ್ತಿದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಯ್ತದೆ. ಸರ್, ಕಳೆದ 6 ತಿಂಗಳಿಂದ ನಿಮ್ಮ ಅಣ್ಣನ ಜೊತೆ ಇದ್ರಿ ಸರ್ ನೀವು ಅಯೋಧ್ಯೆಯಲ್ಲಿ. ಪ್ರತಿಯೊಂದನ್ನು ಕೂಡ ನೀವು ಡೀಟೇಲ್ ಆಗಿ ನೋಡಿದಿರಿ. ನಿಮ್ಮ ಅಣ್ಣ ಅವರ ಈಗ ಶಿಲ್ಪಿ ಸೆಲೆಕ್ಟ್ ಆಗಿದೆ, ಎಷ್ಟು ಖುಷಿ ಆಗ್ತಿದೆ ಸರ್? ಅದೇ ಹೇಳಿದ್ನಲ್ಲ ಸರ್, ಖುಷಿಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದು ಹೆಂಗೆ ಅಂತಾನೂ ಗೊತ್ತಾಗಲ್ಲ. ನೋಡಿ, ಅವನ ಡೆಡಿಕೇಶನ್ ಅರುಣಂದು ಮಗನ್ನು ನೋಡಕ್ ಬಂದಿಲ್ಲ. ಅದು ನಮ್ಗೇನಪ್ಪ ಅಂದ್ರೆ ಖುಷಿ ಅಂದ್ರೆ ಮೈಸೂರಿಂದನೂ ಒಂದು ಹೋಗ್ತಿದ್ದೋ, ಜೊತೆಗೆ ನಮ್ಮ ವಿಗ್ರಹ ಸೆಲೆಕ್ಟ್ ಆಗಿರೋ ತುಂಬಾನೇ ಖುಷಿ ಆಗ್ತದೆ. ಹೇಳ್ತೀರಾ ಸರ್, ನೀವಿಬ್ರು ಲವಕುಶ ಇದ್ದಂಗೆ ಅಂತೇಳಿ. ಲವಕುಶ ಸೇರ್ಕೊಂಡು ಈಗ ಶ್ರೀರಾಮನ್ನ ಅರಳಿಸಿದಿರಿ ಸರ್, ಹೇಗೆ ಅನಿಸ್ತಿದೆ ಸರ್? ಇಲ್ಲ, ಅದೊಂಥರ ಖುಷಿ ಇದೆ ಸರ್ ತುಂಬಾ. ಅಷ್ಟು ಅದ್ ಮಾತ್ರ ಹೇಳ್ಬೋದು. ನಾವು ಅರುಣನ್ ಜೊತೆಗೇನೆ ಇದ್ದೀನಿ ಅಷ್ಟೇ. ಈಗ ಅರುಣ್ ಅವರು ಅಲ್ಲಿ ಪ್ರತಿದಿನ ಕೆಲಸ ಮಾಡ್ತಿರಲ್ಲ ಸರ್, ನೀವು ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ರಿ, ಏನ್ ಅನ್ನಿಸ್ತಿದೆ ಸರ್ ಆ ಸಂದರ್ಭದಲ್ಲಿ ಸೆಲೆಕ್ಟ್ ಆಗಿ? ನೋಡ್ತಾ ಇಟ್ಲೆ ಗೊತ್ತಾಗ್ಬಿಡ್ತದೆ. ಯಾಕಂದ್ರೆ ಅರುಣ ಮಾಡೋದೇ ರೀತಿನೇ ಬೇರೆ. ಆಮೇಲೆ ಫೇಸ್ ಮಾಡ್ಬೇಕಾದ್ರೆ ಯಾರನ್ನೂ ಇರಿಸ್ಕೊಳ್ಳಲ್ಲ ಅರುಣ, ಯಾರು ಇರಂಗಿಲ್ಲ. ನೈಟೇ ಮಾಡೋದು ಅರುಣ್. ಯಾಕಂದ್ರೆ ಆ ಏಕಾಗ್ರತೆ ಅರುಣ್ಗೆ ನೈಟ್ ಮಾತ್ರನೇ ಮಾಡೋದು, ನಾನು ಕೂಡ ಇರಲ್ಲ. ಈಗ ನಿಮ್ಮ ಅರುಣ್ ಅವ್ರ ಜೊತೆ ಇನ್ನಿಬ್ರು ಇದ್ರು ಸರ್ ಶಿಲ್ಪಿಗಳು, ಅವರು ಕೂಡ ರಾಮ್ಲಾಲ್ನ ಅರಳಿಸಿದ್ರು. ಅವ್ರ ಇಬ್ರದ್ದು ಬೀಟ್ ಮಾಡಿ ನಿಮ್ಮ ಅಣ್ಣವ್ರದ್ದು ಸೆಲೆಕ್ಟ್ ಆಗಿದೆ, ಎಲ್ಲ ಕಮಿಟಿಯವರೆಲ್ಲ ಸೆಲೆಕ್ಟ್ ಮಾಡಿದ್ರಿ, ಎಷ್ಟು ಖುಷಿ ಆಗ್ತಿದೆ? ಜನವರಿ ಅವರು ಕಮಿಟಿಯವರು ಏನು ಕೊಟ್ಟಿದ್ರು ಆ ಭಾವ ಅದನ್ನ ಪೂರ್ತಿಗೊಳಿಸಿರೋದು ಅರುಣ್ ಮಾತ್ರ ಅಂತ. ಆ ಮಗು ಮುಖ ಇದೆ, ಸ್ಮೈಲಿಂಗ್ ತುಂಬಾ ಚೆನ್ನಾಗಿದೆ. ವಿದ್ಯಾ, ಇದು ಅವರ ಕುಟುಂಬಸ್ಥರ ಸಂತಸದ ನುಡಿಗಳು. ಎಲ್ಲರೂ ಕೂಡ ಭಾವುಕರಾಗಿದ್ದಾರೆ, ಎಲ್ಲರೂ ಕೂಡ ಸಂತಸ ಪಡ್ತಿದ್ದಾರೆ. ನಿಜಕ್ಕೂ ನಮಗೆ ಹೆಮ್ಮೆ ತರುವಂತ ವಿಚಾರ. ಮೈಸೂರಿಗೆ ಇದು ಹೆಮ್ಮೆಯ ವಿಚಾರ ಆಗಿದೆ, ಕೀರ್ತಿ ತರುವಂತ ವಿಚಾರ ಆಗಿದೆ. ನಾವು ನಿಜಕ್ಕೂ ಊಹೆಯನ್ನ ಮಾಡಿರಲಿಲ್ಲ, ಅಂತಹದೊಂದು ಊಹೆ ಎಲ್ಲವೂ ಕೂಡ ಈಗ ನಿಜಕ್ಕೂ ಇದು ಕಲ್ಪನೆಯೋ ಕನಸೋ ಎಂಬ ರೀತಿಯಲ್ಲಿ ಆಗಿದೆ ಎಂಬ ಮನದಾಳದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ.
ವಿದ್ಯಾ. ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಇಡೀ ಕುಟುಂಬ ಆನಂದ ಭಾಷ್ಪವನ್ನ ಸುರಿಸ್ತಾ ಇದೆ. ಯಾಕಂದ್ರೆ ಇಡೀ ಜಗತ್ತು ಇವತ್ತಿನಿಂದ ಜನವರಿ 22ನೇ ತಾರೀಕಿನಿಂದ ಅಯೋಧ್ಯೆಯಲ್ಲಿ ಆರಾಧಿಸುವಂತಹ ಆ ರಾಮಲಲ್ಲಾನ ಮೂರ್ತಿ ಅದು ಮೈಸೂರಿನ ಶಿಲ್ಪಿಯಾಗಿರುವಂತಹ ಅರುಣ್ ಯೋಗಿರಾಜ್ ಅವರು ಕೆತ್ತಿದ್ದು, ಅವರ ತಂಡ ಕೆತ್ತಿದ್ದು ಅನ್ನುವಂತಹದ್ದೇ ಹೆಮ್ಮೆಯ ಸಂಗತಿ. ಇದರ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಇದು ಕೂಡ ಬಹಳ ಕುತೂಹಲಕಾರಿಯಾಗಿತ್ತು. 3 ಜನ ಶಿಲ್ಪಿಗಳು ರಾಮಲಲ್ಲಾನ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು. ಅವರಿಗೆ ಇಂತಹ ಭಾವ ಇರಬೇಕು ರಾಮಲಲ್ಲಾನ ಮೂರ್ತಿಯಲ್ಲಿ, ಅಂದ್ರೆ ಬಾಲರಾಮನ ಮೂರ್ತಿಯ ಮುಖದಲ್ಲಿ ಇಂಥದ್ದೊಂದು ಭಾವನೆ ಇರಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಟ್ರಸ್ಟ್ ಮೊದಲೇ ನೀಡಿತ್ತು. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಆ ಸೂಚನೆಯನ್ನ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಅರುಣ್ ಯೋಗಿರಾಜ್ ಅವರು, GL ಭಟ್ ಅವರು, ಹಾಗೆ ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ, ಈ 3 ಜನ ಪ್ರತ್ಯೇಕವಾಗಿ ರಾಮಲಲ್ಲಾನ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರು. ಆ ಕೆತ್ತನೆ ಮಾಡುವ ಸಂದರ್ಭ ಹೇಗ್ ನಡೀತಾ ಇತ್ತು ಆ ಕೆಲಸ ಅನ್ನುವಂಥದ್ದನ್ನ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಹಿಂದೆ ಅರುಣ್ ಯೋಗಿರಾಜ್ ಅವರೇ ವಿವರಿಸಿದ್ರು. ಅಂದ್ರೆ 3 ಜನ ಒಟ್ಟಿಗೆ ಸೇರ್ತಾ ಇದ್ರಂತೆ ಊಟಕ್ಕೆ, ಜೊತೆಗೆ ವಾಸ್ತವ್ಯ ಹೂಡುವಂತಹ ಸಂದರ್ಭದಲ್ಲಿ. ಬಟ್ ಯಾವ ಸಂದರ್ಭದಲ್ಲೂ ಯಾರ ಮೂರ್ತಿಯ ವಿನ್ಯಾಸ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನ ಅವರು ಯಾವತ್ತೂ ಶೇರ್ ಮಾಡ್ಕೊಂಡಿರ್ಲಿಲ್ವಂತೆ. ಯಾಕಂದ್ರೆ ಇನ್ಫ್ಲೂಯೆನ್ಸ್ ಆಗಬಾರ್ದು, 3 ಮೂರ್ತಿಗಳು ವಿಭಿನ್ನವಾಗಿ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ. ಈ ಆಯ್ಕೆಯ ಪ್ರಕ್ರಿಯೆಯ ಮತ್ತೊಂದು ವಿಶೇಷತೆ ಏನು ಗೊತ್ತಾ? ಅರುಣ್ ಯೋಗಿರಾಜ್ ಅವರು ನಿರ್ಮಿಸಿದಂಥ ಕೆತ್ತಿದಂಥ ರಾಮಲಲ್ಲಾನ ಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿತ್ತು. ಆಯ್ಕೆಯಾಗಿದೆ, ಒಂದು ಮೂರ್ತಿಯನ್ನ ಸೆಲೆಕ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕಳೆದ 2-3 ದಿನಗಳ ಹಿಂದೆಯೇ ಲಭ್ಯವಾಗಿತ್ತು. ಬಟ್ ಯಾರ ಮೂರ್ತಿ ಆಯ್ಕೆಯಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿರಲಿಲ್ಲ. ಆ ಮಾಹಿತಿ ಇವತ್ತು ಸಿಗ್ತಾ ಇದೆ. ಅರುಣ್ ಯೋಗಿರಾಜ್ ಅವರು ಮೈಸೂರಿನ ಶಿಲ್ಪಿ, ಅವರು ಕೆತ್ತನೆ ಮಾಡಿರುವಂತಹ, ಅವರ ತಂಡ ಕೆತ್ತನೆ ಮಾಡಿರುವಂತಹ ರಾಮಲಲ್ಲಾನ ಮೂರ್ತಿ ರಾಮ ಮಂದಿರದ ಗರ್ಭಗುಡಿಯ ಒಳಗೆ ಪ್ರತಿಷ್ಠಾಪನೆಯಾಗ್ತಾ ಇದೆ. ಹಾಗೆ ಆ ಉಳಿದಿಬ್ಬರು ಕೆತ್ತನೆ ಮಾಡಿರುವಂತಹ ಮೂರ್ತಿ ಇದೆಯಲ್ಲ, ಅದನ್ನ ಕೂಡ ಗೌರವ ಪೂರ್ವಕವಾಗಿ ಆ ರಾಮ ಮಂದಿರದ ಆವರಣದಲ್ಲಿ ಅದನ್ನ ಕೂಡ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಅಂತ ಹೇಳಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈಗಾಗಲೇ ಮಾಹಿತಿಯನ್ನ ನೀಡಿದೆ. ಹಾಗಂತ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ಮೊದಲ ಶಿಲ್ಪ ಇದೇನಲ್ಲ, ಆಗ್ಲೇ ಹೇಳಿದ ಹಾಗೆ ಸುಮಾರು 5 ತಲೆಮಾರಿನಿಂದ ಅರುಣ್ ಯೋಗಿರಾಜ್ ಅವರ ಕುಟುಂಬ ಈ ಶಿಲ್ಪಗಳ ಕೆತ್ತನೆಯಲ್ಲಿ ತೊಡಗಿದೆ. ಕೇದಾರನಾಥದಲ್ಲಿರುವ ಆದಿಶಂಕರಾಚಾರ್ಯರ ಮೂರ್ತಿ, ಆ ಮೂರ್ತಿಯನ್ನ ಕೆತ್ತಿದ್ದು ಕೂಡ ನಮ್ಮ ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯನ್ನ ಕೆತ್ತಿದ್ದು ಕೂಡ, ಫೋಟೋನ ನೀವು ಗಮನಿಸ್ತಾ ಇದ್ದೀರಿ, ಅದನ್ನ ಕೆತ್ತಿದ್ದು ಕೂಡ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. ಈಗ ಅವರ ಸಾಧನೆಯ ಕಿರೀಟ ಏನಿದೆ, ಅವರ ಸಾಧನೆಯ ಸಾಲಿಗೆ ಮತ್ತೊಂದು ಮಹತ್ವದ ಗರಿ ಸಂದಿರೋದು. ಇದು ಭಾವನಾತ್ಮಕವಾಗಿ ಕನ್ನಡಿಗರೆಲ್ಲರೂ ಕೂಡ ಖುಷಿ ಪಡುವಂತಹ ಒಂದು ಸಂದರ್ಭ. ಕೋಟ್ಯಂತರ ಜನರಿಂದ ಇನ್ಮುಂದೆ ಆರಾಧಿಸಲ್ಪಡುವಂತಹ ರಾಮಲಲ್ಲಾನ ವಿಗ್ರಹ, ಅಯೋಧ್ಯೆಯ ಗರ್ಭಗುಡಿಯಲ್ಲಿ ರಾರಾಜಿಸುವಂತಹ ರಾಮಲಲ್ಲಾನ ವಿಗ್ರಹ ಕೆತ್ತಿದ್ದು ನಮ್ಮ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು ಅನ್ನುವಂಥ ಈ ಹೆಮ್ಮೆ, ಇದು ಐತಿಹಾಸಿಕ ಪುಟಗಳಲ್ಲಿ ದಾಖಲಾಗಲಿದೆ. ಕುಟುಂಬಸ್ಥರು ಮಾತನಾಡ್ತಾ ಇದ್ರು, ಆನಂದ ಭಾಷ್ಪವನ್ನ ಸುರಿಸ್ತಾ ಇದ್ರು. ಯಾಕಂದ್ರೆ ಈ ಒಂದು ಮೂರ್ತಿಯ ಕೆತ್ತನೆಗೆ ಸಾಕಷ್ಟು ದಿನಗಳ ಕಾಲ ಅರುಣ್ ಯೋಗಿರಾಜ್ ಅವರು ಪ್ರಯತ್ನವನ್ನ ಪಟ್ಟಿದ್ರು, ಅದಕ್ಕಾಗಿ ಪರಿಶ್ರಮವನ್ನ ಹಾಕಿದ್ರು. ಇಂತಹ ಸಂದರ್ಭದಲ್ಲಿ ಕೋಟ್ಯಂತರ ಜನ, ಅದು ದೇಶದಲ್ಲಿರುವಂತಹ ಹಿಂದೂಗಳಿರಬಹುದು ಅಥವಾ ಹೊರ ದೇಶಗಳಲ್ಲಿರುವಂತಹ ರಾಮನ ಆರಾಧಕರಿರಬಹುದು, ಅವರೆಲ್ಲರೂ ಸುಮಾರು 500 ವರ್ಷಗಳಿಂದ ಕಾಯ್ತಾ ಇರುವಂತಹ ಆ ಒಂದು ಗಳಿಗೆಯಲ್ಲಿ ತಮ್ಮ ಮನೆಯ ಒಬ್ಬ ಹುಡುಗ ಮಾಡಿದಂತಹ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ವಿರಾಜಮಾನವಾಗುತ್ತೆ ಅನ್ನುವಂತಹ ಖುಷಿ, ಸಂಭ್ರಮ ಅವರಲ್ಲಿ ಕಾಣಿಸ್ತಾ ಇದೆ. ಇನ್ನು ಉಡುಪಿಯ ಶ್ರೀಕೃಷ್ಣ ಮಠವನ್ನ ತಲುಪಿದೆ ಅಯೋಧ್ಯೆಯ ಮಂತ್ರಾಕ್ಷತೆ. ವಿದ್ಯಾವಲ್ಲಭ ತೀರ್ಥರು ಅಯೋಧ್ಯೆಯ ಮಂತ್ರಾಕ್ಷತೆಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ರಥಬೀದಿಯಲ್ಲಿರುವಂತಹ ಕಾಣಿಯೂರು ಮಠದಲ್ಲಿ ಪೂಜೆಯನ್ನ ನೆರವೇರಿಸಲಾಗಿದೆ. ಭಕ್ತರ ಮನೆಗಳಿಗೆ ಮಂತ್ರಾಕ್ಷತೆಯನ್ನ ಹಂಚೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಮಂತ್ರಾಕ್ಷತೆಯ ಜೊತೆಗೆ ಕರಪತ್ರವನ್ನ ಕೂಡ ಹಂಚಲಾಗುತ್ತೆ. ಜೊತೆಗೆ ರಾಮ ಮಂದಿರದ ಚಿತ್ರವನ್ನ ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಉಡುಪಿಯ ಮನೆಗಳಿಗೂ ಕೂಡ ಈ ಪ್ರಸಾದ ರವಾನೆಯಾಗುತ್ತೆ. ಉದ್ಘಾಟನೆಯ ದಿನ ಸಂಜೆ ದೀಪ ಬೆಳಗುವಂತೆಯೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿದೆ.
ಪ್ರತಿ ವರ್ಷ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.